3 ಭಾಗ ಇರುತ್ತೆ. ಇದು ಏನಿದೆ ನಾವು ಡೈಜೆಸ್ಟರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಒಳತೊಟ್ಟಿ ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿಂದ ನಾವು ತ್ಯಾಜ್ಯ ವಸ್ತುಗಳಂತ ಅದು ಹಸಿ ತ್ಯಾಜ್ಯ ವಸ್ತುವನ್ನು ತರಕಾರಿ ಆಗಿರ್ಬೋದು, ಅಡುಗೆದ್ದಾಗಿರ್ಬೋದು, ಇದನ್ನು ಮಿಶ್ರಣ ಮಾಡಿ ಇಲ್ಲಿ ನಾವು ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ ವೈಜ್ಞಾನಿಕವಾಗಿ ಪ್ರಥಮ ಬಾರಿಗೆ ಏನಾಗುತ್ತೆ ಅಂದರೆ ಒಂದು 15ರಿಂದ 20 ದಿವಸ ಇಲ್ಲಿ ಕೊಳಿಬೇಕಾಗುತ್ತೆ ಡೈಜೆಸ್ಟರ್ನಲ್ಲಿ. ಆಮೇಲೆ ಗ್ಯಾಸ್ ಉತ್ಪಾದನೆ ಆದ ನಂತರ ಈ ಡ್ರಮ್ ಇದೆಯಲ್ಲ, ಇದು ಮೇಲ್ಗಡೆ ಬರುತ್ತೆ. ಈ ಡ್ರಮ್ ಏನಾಗುತ್ತೆ, ಗ್ಯಾಸ್ ಉತ್ಪಾದನೆಯಿಂದ ಮೇಲ್ಗಡೆ ರೈಸ್ ಆಗುತ್ತೆ. ಆಮೇಲೆ ರೈಸ್ ಆದ ನಂತರ ಇದೇ ನಾವು ಪೈಪ್ಲೈನ್ ಏನು ಕೊಡ್ತಿದ್ದೇವಲ್ಲ, ಇದ್ರ ಮುಖಾಂತರ ನಾವು ಏನಾಗುತ್ತೆ ಗ್ಯಾಸ್ ಬರುತ್ತೆ. ನಾವು ಇದನ್ನು ಗ್ಯಾಸನ್ನು ಉಪಯೋಗಿಸ್ಬೋದು. ಆಮೇಲೆ ದಿನಾಲು ಏನು ನಾವು ಸಗಣಿ ಅಥವಾ ಆಗಿರ್ಬೋದು ತ್ಯಾಜ್ಯ ಹಸಿ ತ್ಯಾಜ್ಯವನ್ನು ಹಾಕ್ತೇವಲ್ಲ, ಕೊಳೆತ ನಂತರ ಇದು ನಾವು ಹೊರತೊಟ್ಟಿ ಅಂತ ಕರಿತೀವಿ. ಇದರಿಂದ ಕೊಳೆತ ಗೊಬ್ಬರ ಹೊರಗಡೆ ಬರುತ್ತೆ. ಇದನ್ನು ನಾವು ಏನು ಮಾಡುವ ಒಂದು ಪೈಪ್ಲೈನ್ ಮುಖಾಂತರ ನಾವು ಏನು ಮಾಡ್ಬೋದು ಅಂದರೆ ತರಕಾರಿ ಅಥವಾ ಗಾರ್ಡನ್ಗೆ ನಾವು ನೇರವಾಗಿ ಹಾಕೋಬೋದು. ಸ್ಮೆಲ್ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಇದು ಗಾಳಿ ರಹಿತ ವಾತಾವರಣದಲ್ಲಿ ಕೊಳ್ತಿರುತ್ತೆ, ಅಂದರೆ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಹೀಗಾಗಿ ಯಾವುದೇ ರೀತಿಯ ಗಾಳಿ ಬರಲ್ಲ. ನಿಮ್ಗೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ನಾಯಿ ಅಂದ್ಕೊಳ್ಳಿ, ಅದು ಸತ್ತು ಬಿದ್ದಿರುತ್ತೆ. ಹೊರಗಡೆ ಇದ್ದರೆ ಏನಾಗುತ್ತೆ, ಅದು ಸ್ಮೆಲ್ ಬರುತ್ತೆ. ಅದೇ ಸತ್ತು ನಾಯಿನ ಒಂದು ಗುಂಡಿ ತೆಗೆದುಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಅಲ್ಲಿ ನಿಮಗೆ ಸ್ಮೆಲ್ ಬರೋದಿಲ್ಲ. ಕಾರಣ ಅದು ಗಾಳಿ ರಹಿತ ವಾತಾವರಣದಲ್ಲಿ ಕೊಳ್ತಿರುತ್ತೆ. ಅದೇ ಥರ ಇದು ಏನು ಹಸಿ ತ್ಯಾಜ್ಯ ವಸ್ತು ಏನಿದೆಯೋ ಅದು ಗಾಳಿ ರಹಿತ ವಾತಾವರಣದಲ್ಲಿ ಕೊಳೆಯೋದ್ರಿಂದ ಯಾವುದೇ ರೀತಿ ಸ್ಮೆಲ್ಲು ಬರಲ್ಲ. ಆಮೇಲೆ ನಾವು ಒಂದು ಅಡುಗೆ ಅಂದರೆ ಇದರಲ್ಲಿ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ನಿಮ್ಮದು ಗ್ಯಾಸ್ ಸ್ಮೆಲ್ ಬರುತ್ತೆ. ಆದರೆ ನೀವು ದೀಪ ಹಚ್ಚಿರ ಅಥವಾ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಸ್ಮೆಲ್ಲು ಬರೋದೇ ಇಲ್ಲ. ಹೌದು, ಸಗಣಿನೂ ಹಾಕ್ಬೋದು, ಯಾವುದೇ ಆಹಾರ ತ್ಯಾಜ್ಯ ವಸ್ತು ಆಗ್ಬೋದು. ಇದ್ರ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಮೆರಿಟ್ ಏನಂದರೆ, ಇದನ್ನು ನೀವು ನಿಮ್ಮ ಟೆರೆಸ್ ಮೇಲೂ ಸಹಿತ ಇಟ್ಕೋಬೋದು, ಭೂಮಿ ಕೆಳಗಡೆನೂ ಇಟ್ಕೋಬೋದು. ನೀವು ಎಲ್ಲಿ ಬೇಕಾದರೂ ಸಹಿತ ಇದನ್ನು ನೀವು ಇಟ್ಕೋಬೋದು. ಈಗ ಹೇಗೆ ನೀವು ಸೋಲಾರ್ ಪ್ಲಾಂಟ್ ಹಾಕೋತೀರೋ, ಸೋಲಾರ್ ವಾಟರ್ ಹೀಟರ್ ಹಾಕೋತೀರಲ್ಲ, ಅದೇ ಥರ ನಾವು ನಮ್ಮ ಮನೆ ಟೆರೆಸ್ ಮೇಲೆ ಇದನ್ನು ಹಾಕೋಬೇಕು. ಇದರಲ್ಲಿ ಇಲ್ಲ, ಇದು ಜೈವಿಕ ಅನಿಲ ಅಥವಾ ಏನಂತ ನಾವು ಇದೀವಲ್ಲ, ಅದು ಯಾವುದೇ ರೀತಿಯಾಗಿ ಎಕ್ಸ್ಪ್ಲೋಸಿವ್ ಆಗಲ್ಲ, ಬರ್ಸ್ಟ್ ಆಗಲ್ಲ. ಕಾರಣ ಅಂದರೆ ಇದರಲ್ಲಿ 60% ಮಾತ್ರ ಮೀಥೇನ್ ಇರುತ್ತೆ. 39% ಭಾಗ ಕಾರ್ಬನ್ ಡೈಆಕ್ಸೈಡ್ ಇರುವುದರಿಂದ 100ಕ್ಕೆ 100 ಯಾವುದೇ ರೀತಿಯ ಅಪಾಯ ಇಲ್ಲ. ಅಲ್ಲ, ಇವಾಗ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅಲ್ಲಿ ಸ್ಟೋರೇಜ್ ಆಗ್ತಾ ಇರುತ್ತೆ, ನಾವು ಔಟ್ಪುಟ್ ಯೂಸ್ ಮಾಡೋದಿಲ್ಲ, ಸೊ ಗ್ಯಾಸ್ ಅಲ್ಲೇ ಇರುತ್ತೆ. ಇನ್ ದಟ್ ಕೇಸ್ ಓಕೆ, ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು ನೀವು. ಏನಂದರೆ ಇದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿವಸ ಎಷ್ಟು ಗ್ಯಾಸ್ ಉತ್ಪಾದನೆ ಅಷ್ಟೇ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಇನ್ನು ಸಪೋಸ್ ನೀವು ಎಲ್ಲೋ ಊರಿಗೆ ಹೋಗಿರ್ತೀರಿ, ನಿಮಗೆ ಆ ಗ್ಯಾಸ್ ಉತ್ಪಾದನೆ ಮಾಡಿದ್ದನ್ನು ನಿಮಗೆ ಬಳಸ್ಕೊಳ್ಳಿಕ್ಕೆ ಆಗಲ್ಲ. ಆವಾಗ ಏನಾಗತ್ತಂದರೆ ಇಲ್ಲಿ ಸೈಡ್ ಇದೆಯಲ್ಲ, ಈ ಸೈಡ್ ಮುಖಾಂತರ ಅದು ಗ್ಯಾಸು ಹೊರಗಡೆ ಹೋಗುತ್ತೆ. ಇಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲ, ಇದ್ರ ಕೆಪಾಸಿಟಿ ಫುಲ್ ಆದ ನಂತರ ನೀವು ಅಡುಗೆ ಮಾಡಿದರೆ ಏನು ಮಾಡ್ತೀರಿ, ಅದು ಗ್ಯಾಸ್ ಕೆಳಗಡೆ ಬರುತ್ತೆ, ಅಡುಗೆ ಉಪಯೋಗಿಸ್ತೀರಿ. ಸಪೋಸು ನೀವು ಅಡುಗೆ ಮಾಡಲಿಲ್ಲ, ಆಮೇಲೆ ಇದ್ರೂ ಹಾಗೇ ಇರುತ್ತೆ, ಫುಲ್ಲೂ ಇರುತ್ತೆ. ಸಪೋಸ್ ಅವಾಗ ಇನ್ನು ಗ್ಯಾಸ್ ಏನು ಉತ್ಪಾದನೆ ಆಗತ್ತಲ್ಲ, ಇದ್ರ ಸೈಡ್ ಮುಖಾಂತರ ಹೊರಗಡೆ ಹೋಗುತ್ತೆ. ಇವಾಗ ನೀವಂದ್ರೆ ಇದು ಸೆಟಪ್ ಇಟ್ಟಿದ್ದೀರಾ. ಈಗ DIY ಗೋಬರ್ ಗ್ಯಾಸ್ ಪ್ಲಾಂಟ್ಸ್ ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಯೂಸಿಂಗ್ 20 ಲೀಟರ್ ವಾಟರ್ ಕ್ಯಾನ್ ಆ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇನ್ ದಟ್ ಕೇಸ್ ಇವಾಗ 20 ಲೀಟರ್ ವಾಟರ್ ಕ್ಯಾನ್ಗೆ ಪೈಪ್ಸ್ ಎಲ್ಲ PVC ಪೈಪ್ಸ್ ಯೂಸ್ ಮಾಡಿ ಮಾಡ್ತಾರೆ. ಸೊ ಆ ಸಿಚುಯೇಷನ್ ಅಲ್ಲಿ ಗ್ಯಾಸ್ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲ, ಅವಾಗ ಏನಾಗತ್ತಂದ್ರೆ ಅದು ಪ್ರೆಷರ್ಗೆ ನೋಡಿ, ಗಾಳಿಗೆ ಭಾಳ ಪ್ರೆಷರ್ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಪ್ರೆಷರ್ಗೆ ಎಲ್ಲೋ ಒಂದು ಕಡೆ ಲೀಕೇಜ್ ಆಗುತ್ತೆ. ಬ್ರಸ್ಟ್ ಅಂತೂ ಆಗಲ್ಲ, ಎಕ್ಸ್ಪ್ಲೋಸಿವ್ ಆಗೋದೇ ಇಲ್ಲ. ಗ್ಯಾಸ್ ಅದು ಎಲ್ಲೋ ಒಂದು ಓಪನ್ ಆಗಿಬಿಟ್ಟು ಲೀಕೇಜ್ ಹಾಕಂತ ಹೋಗುತ್ತೆ. ಏನಾದರೂ ಫಾರ್ಮುಲಾ ಇದೆಯಾ, ಲೈಕ್ ಯಾವ ಕ್ವಾಂಟಿಟಿಗೆ ಎಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ? ಒಳ್ಳೆ ಪ್ರಶ್ನೆ. ಈಗ ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಸಗಣಿಯಿಂದನೇ ಜಾಸ್ತಿ ಗ್ಯಾಸ್ ಉತ್ಪಾದನೆ ಆಗುತ್ತೆ ಅಂದ್ಕೊಂಡಿದ್ದೀವಿ. ಸಗಣಿಯಿಂದ ಕಡಿಮೆ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಆದರೆ ಸಗಣಿನೇ ಯಾಕೆ ಉಪಯೋಗಿಸ್ತಾರಂದರೆ, ಅದು ಗೊಬ್ಬರ ಪಚನ ಕ್ರಿಯೆಗೆ ಇದೆಯಲ್ಲ, ಜೈವಿಕ ಪಚನ ಕ್ರಿಯೆಗೆ ಒಳ್ಳೆ ಉತ್ತಮವಾದಂತಹ ಕಚ್ಚಾ ವಸ್ತು ಅದು. ಅದಕ್ಕಿಂತ ಮುಖ್ಯವಾಗಿ ಹಸಿ ತ್ಯಾಜ್ಯ ಏನು ಬರುತ್ತಲ್ಲ, ತರಕಾರಿ ಆಗಿರ್ಬೋದು, ಅಡುಗೆದ್ದು, ಅದರಲ್ಲಿ ಉದಾಹರಣೆಗೆ ಅಂದರೆ 1 ಘನಮೀಟರ್ ಅನಿಲ ನಿಮಗೆ ಉತ್ಪಾದನೆ ಆಗಬೇಕಾದ್ರೆ 10 kg ತ್ಯಾಜ್ಯ ವಸ್ತು ಬೇಕು, ಹಸಿ ತ್ಯಾಜ್ಯ ವಸ್ತು. ಅದೇ ನಿಮ್ಮದು ಸಗಣಿ ಆದರೆ ನಿಮಗೆ 25 kg ಬೇಕು. ಅಂದರೆ ಸಗಣಿಗಿಂತ ಇದು 2.5 ಪಟ್ಟು ಹೆಚ್ಚಿಗೆ ಗ್ಯಾಸ್ ಕೊಡುತ್ತೆ. ಯಾವುದು ನಮ್ಮಲ್ಲಿ ಅಡುಗೆ ಮನೆಯಲ್ಲಿರುವಂಥ ತರಕಾರಿ ಆಗಿರ್ಬೋದು, ಫುಡ್ ವೇಸ್ಟ್ ಆಗಿರ್ಬೋದು, ಯಾವುದೇ ಇಷ್ಟು ಈಗ ಸ್ಟಾರ್ಟಿಂಗ್ ನೀವು ಮಾಡಬೇಕು ಅಂದರೆ ಸಗಣಿಯಿಂದನೇ ಪ್ರಾರಂಭ ಮಾಡಬೇಕು.
ಇದನ್ನು ಸಗಣಿಯಿಂದನೇ ನೀವು ಪ್ರಾರಂಭ ಮಾಡಬೇಕು. 1:1 ಅಂದರೆ ಇಲ್ಲ, ಸಗಣಿ ಮತ್ತು ನೀರು ನೀವು ಏನು ಮಾಡಬೇಕು, ಇಲ್ಲ ಗಂಜಲ ಆಮೇಲೆ ಹೇಳ್ತೀನಿ ನಿಮಗೆ. ಸಗಣಿ ಮತ್ತು ನೀರನ್ನು ನೀವೇನು ಮಾಡಬೇಕು ಅಂದರೆ ಒಂದು ಪ್ರಮಾಣದಲ್ಲಿ ಹಾಕಬೇಕು. ಆಮೇಲೆ 15 ದಿವಸ ಆದ ನಂತರ ನಿಮಗೆ ಗ್ಯಾಸ್ ಉತ್ಪಾದನೆ ಪ್ರಾರಂಭ ಆಗತ್ತೆ. ಅದು ಪ್ರಾರಂಭ ಆದ ನಂತರ ಆಮೇಲೆ ಪ್ರತಿದಿನ ನಿಮಗೆ 1 ಘನ ಮೀಟ್ರ್ ಇತ್ತಂದರೆ 10 kg ಫುಡ್ ವೇಸ್ಟನ್ನು ನೀವು ಮಿಕ್ಸ್ ಮಾಡಿ ಹಾಕಬೇಕು. ಆಮೇಲೆ ಗಂಜಲ ನಿಮ್ಮ ದನಕರುಗಳದಿದ್ದಾಗ, ಹಳ್ಳಿ ಕಡೆ ಇದ್ದಾಗ ಗಂಜಲ ಯಾವಾಗ ಉಪಯೋಗಿಸ್ಬೇಕು ಅಂದರೆ ಚಳಿಗಾಲದಲ್ಲಿ. ಗಂಜಲದಲ್ಲಿ ಏನಿರುತ್ತೆ ಅಂದರೆ ಸಾರಜನಕ ಪ್ರಮಾಣ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ಏನಾಗತ್ತಂದರೆ ಟೆಂಪ್ರೇಚರ್ ಕಡಿಮೆ ಆಗಿರೋದ್ರಿಂದ ಸೂಕ್ಷ್ಮಾಣುಜೀವಿಗಳ ಪಚನ ಕ್ರಿಯೆ ಅಷ್ಟೊಂದು ಸಾಕಷ್ಟು ಇರೋದಿಲ್ಲ. ಅದಕ್ಕೇನು ಮಾಡ್ತೀವಿ, ಗಂಜಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಗ್ಯಾಸು ನಾರ್ಮಲ್ ಆಗಿ ಚೆನ್ನಾಗಿ ಬರುತ್ತೆ. ಇದು ತುಂಬಿದ ನಂತರ ಆಟೋಮೆಟಿಕ್ಕು. ಉದಾಹರಣೆಗಾಗಿ ನಾವು ಊಟ ಮಾಡ್ತೀವಲ್ವಾ, ನಮ್ಮದು ಊಟ ಮಾಡಿದ ನಂತರ ಇದು ನಿಮ್ಗೆ ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ ಮನುಷ್ಯನ ಒಂದು ಇದನ್ನಿದ್ದಂಗೆ. ಇದು ನಮ್ಮದು ಸ್ಟೊಮಕ್ಕು. ನಾವು ಊಟ ಮಾಡ್ತೀವಿ, ಒಳ್ಳೆ ಊಟ ಮಾಡಿದ್ರೆ ಒಳ್ಳೆ ಎನರ್ಜಿ ಬರುತ್ತೆ. ಅದೇ ಥರ ಒಳ್ಳೆ ಇದನ್ನಂದರೆ ಒಳ್ಳೆ ಗ್ಯಾಸ್ ಬರುತ್ತೆ. ಆಮೇಲೆ ಪಚನ ಕ್ರಿಯೆ ಆದ ನಂತರ ದಿನಾಲೂ ನಮ್ಮದು ಹೇಗೆ ನಾವು ಮೂತ್ರ ಇದಕ್ಕೆ ಹೋಗ್ತೇವೋ ವಿಸರ್ಜನೆಗೂ, ಹಾಗೇ ಥರ ಇದು ಗ್ಯಾಸ್ ಉತ್ಪಾದನೆ ಆಗಿ ನೀವು ಎಷ್ಟು ನೀವು ಇದನ್ನು ಹಾಕಿರ್ತೀರಲ್ಲ, ಯಾವುದು ಹಸಿ ತಾಜಾ ಆಗಿರ್ಬೋದು, ಸಗಣಿ ಅದು ನಿಮಗೆ ನ್ಯಾಚುರಲ್ ಆಗಿ ತಾನೇ ವಾಪಸ್ ಬರುತ್ತೆ. 100ಕ್ಕೆ 100 ನೀವು ಗೊಬ್ಬರವಾಗಿ ಯೂಸ್ ಮಾಡಿದ್ವಿ. ಎಲ್ಲ ಗೊಬ್ಬರಗಳಕ್ಕಿಂತ ಇದು ಉತ್ಕೃಷ್ಟವಾದಂತಹ ಗೊಬ್ಬರ. ಇದು ಸೆಟಪ್ಗೆ ಇದು ಸಣ್ಣ 0.25 ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ಇದಕ್ಕೆ ಒಂದು 12,000 ರೂಪಾಯಿ ಖರ್ಚಾಗತ್ತೆ. ಅದೇ ನೀವು 2 ಘನ ಮೀಟ್ರು ಅಂದರೆ 50 kg ಸಗಣಿದು ಮಾಡಿದ್ರೆ ನಿಮಗೆ 50,000 to 60,000 ರೂಪಾಯಿ ಆಗುತ್ತೆ. ಅದಕ್ಕೆ ನಿಮಗೆ ಒಂದು 40 kg ಹಸಿ ತಾಜ್ಯ ಸಾಕು, ಫುಡ್ ವೇಸ್ಟ್ ಎಲ್ಲ ಸಾಕು. ಅದ್ರಲ್ಲಿ ಜಾಸ್ತಿ ಗ್ಯಾಸ್ ಈಗ 1 ಡೇಜ್ 2 ಘನ ಮೀಟ್ರ್ ಅಂದರೆ 1 kg LPG ಇದ್ದಂಗೆ. ಸರ್, ಒಂದು ಸ್ಮಾಲ್ ಡೌಟು. ಇವಾಗ ಈ ಗ್ಯಾಸು ನಮಗೆ ಪ್ರಿಸರ್ವ್ ಮಾಡ್ಕೊಳ್ಳೋ ಆಪ್ಷನ್ ಕೊಡೋಕ್ಕಾಗಲ್ವಾ? ಇನ್ಸ್ಟೆಡ್ ಆಫ್ ಅದೇ ಡೈರೆಕ್ಟ್ ಟ್ಯಾಂಕಿಂದ ಕೊಟ್ಟಮೇಲೆ ಇನ್ ಬಿಟ್ವೀನ್ ಒಂದು ಸ್ಟೋರೇಜ್ ಅಂತ ಲೈಕ್ LPG ಸಿಲಿಂಡರ್ ಅದರಲ್ಲಿ ಸ್ಟೋರೇಜ್ ಹಾಕಿ ಅದರಿಂದ ಸೊ ದಟ್ ಅದರಲ್ಲಿ ಫಿಲ್ ಆಗ್ತಾ ಇರುತ್ತೆ ಗ್ಯಾಸು. ನಾವು ಯೂಸ್ ಮಾಡ್ಕೊಳ್ತಾ ಇದ್ರೆ ಅದು ಪ್ರೊಡ್ಯೂಸ್ ಆಗಿ ಅದ್ರ ಬರ್ತಾ ಇರುತ್ತೆ. ಆ ಥರ ಆಪ್ಷನ್ ಕೊಡೋಲ್ಲ? ನೀವು ಆಪ್ಷನ್ ಕೊಡ್ಬೋದು. ಅದಕ್ಕೊಂದು ನೀವು ಬಲೂನಂದ ಅಟ್ಯಾಚ್ ಮಾಡ್ಕೋಬೋದು, ಲೈಕ್ ಟ್ಯೂಬ್ ಥರ. ಆದರೂ ಸಹಿತ ನೀವು 1 ದಿವಸ ಮಾತ್ರ ಅದನ್ನು ನೀವು ಮಾಡ್ಕೋಬೋದು ಅಷ್ಟೇ. ಇಲ್ಲಿ ನಿಮಗೆ ಸಿಗುವಂತಹ ಕಚ್ಚಾ ವಸ್ತುಗಳಿಗೆ ನೀವು ಒಂದು ಬಲೂನ್ ಮಾಡ್ಕೋಬೋದು ಅಷ್ಟೇ. ನೀವು ವಾಣಿಜ್ಯೀಕರಣ ಅಥವಾ ಕಮರ್ಷಿಯಲ್ ಪ್ರಕಾರ ಹೋದರೆ ಅಂದರೆ ನಿಮಗೆ ಕಮರ್ಷಿಯಲ್ ಪ್ರಾಜೆಕ್ಟು ಇದು ಬಯೋಗ್ಯಾಸನ್ನು ನೀವು ಈಗ ನಾವು CNG ಅಂತ ಏನು ಕರಿತೇವಲ್ಲ ಆ ಥರನೂ ಮಾಡ್ಬೋದು. ಆದರೆ ಈಗ CNG ಅಂದರೆ ಏನು, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂದರೆ ಏನು, ಅದರಲ್ಲಿ 90% ಮಿಥೇನ್, ಅದೇ ನಿಮ್ಮದು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸು. ನಿಮ್ಮ ಬಯೋಗ್ಯಾಸ್ನಲ್ಲಿ ಏನಿರುತ್ತೆ 60% ಭಾಗ ಮಿಥೇನ್ ಇರುತ್ತೆ. ಇದನ್ನು ಅಲ್ಲಿ ಏನು ಮಾಡಬೇಕು, ನಾವು ಇದನ್ನು ಪ್ಯೂರಿಫಿಕೇಷನ್ ಅಂತ ಕರಿತೀವಿ. ಅದರಲ್ಲಿ ನೀವೇನು ಮಾಡಬೇಕು, ಆ 40 ಭಾಗ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡಬೇಕು. ಆವಾಗ ನಿಮ್ಮ ಮಿಥೇನ್ ಕಂಟೆಂಟ್ ಏನಾಗುತ್ತೆ 100% ಆಗುತ್ತೆ. ಆ 100% ಕನ್ವರ್ಟ್ ಮಾಡಬೇಕು ಅಂದರೆ ಒಂದು 2% ನಿಮಗೆ ವೇಸ್ಟ್ ಆಗುತ್ತೆ. ಸೊ ನೀವು ಅದನ್ನು 90ರಿಂದ 98ವರೆಗೂ ಸಹಿತ ಬಯೋಗ್ಯಾಸನ್ನು ನೀವು 90 to 98% ಮಿಥೇನ್ ಆಗಿ ಕನ್ವರ್ಟ್ ಮಾಡ್ಬೋದು. ಆದರೆ ಇಲ್ಲಿ ಏನು ಅಂದರೆ ಇವು ಕಮರ್ಷಿಯಲ್ ಪ್ರಾಜೆಕ್ಟು, ನೀವು ಇಂಡಿವಿಜುವಲಾಗಿ ಮಾಡಲಿಕ್ಕೆ ಆಗಲ್ಲ. ಉದಾಹರಣೆಗಾಗಿ ಒಂದು ಲಾಭದಾಯಕ ಉದ್ಯಮಿಯಾಗಿ ಮಾಡಬೇಕು ಅಂದರೆ ಕನಿಷ್ಠ ನಿಮಗೆ 25 ಟನ್ ಕಚ್ಚಾ ವಸ್ತು ಸಿಗಬೇಕು. ಫುಡ್ ವೇಸ್ಟ್ ಆಗಿರ್ಬೋದು, ನಿಮ್ಮ ನೇಪಿಯರ್ ಗ್ರಾಸ್ ಆಗಿರ್ಬೋದು, ಯಾವುದೇ ವೇಸ್ಟ್ ಆಗಿರ್ಬೋದು, ಕೋಳಿ ಹಿಕ್ಕಿ ಆಗಿರ್ಬೋದು, ಸಗಣಿ ಆಗಿರ್ಬೋದು. ಆವಾಗ ಮಾತ್ರ ನೀವು ಏನಪ್ಪ ಅಂದರೆ CNGಗೆ ಕನ್ವರ್ಟ್ ಮಾಡಿ ಕಂಪ್ರೆಸ್ ಮಾಡಿ 25 ಟನ್ ನೀವು ಅದನ್ನು ಕಂಪ್ರೆಸ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವೆಲ್ಲ CNG ಬಂಕಿಗೆ ಹೋದರೆ ಕ್ಯಾಸ್ಕೆಟ್ ಕಾಣಿಸ್ತಾವೆ ನೋಡಿ, ನಿಮಗೆ ಆಕ್ಸಿಜನ್ ಸಿಲಿಂಡರ್ ಥರ ಇರ್ತವೆ. ಅದು ಸ್ಪೆಷಲಿ ಡಿಸೈನ್ಡ್ ಫಾರ್ ದಿ ಸ್ಟೋರಿಂಗ್ ಆಫ್ ದಿ CNG ಆರ್ ಕಂಪ್ರೆಸ್ಡ್ ಬಯೋಗ್ಯಾಸ್. ಪ್ಯೂರ್ 90 to 98% ಅದರಲ್ಲಿ ಇರುತ್ತೆ. ಅದರಿಂದ ನೀವು ವೆಹಿಕಲ್ಲು ಸಹಿತ ನಡೆಸ್ಬೋದು. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ತ್ಯಾಜ್ಯ ವಸ್ತುಗಳಾದಂಥ ಆಹಾರ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ತರಕಾರಿ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಅಥವಾ ನಾವು ಏನು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಏನು ಕರಿತಾ ಇದ್ದೀವಿ, ಅದು ದಿನ ಹೆಚ್ಚಿಗೆ ಆಗ್ತಾಯಿದೆ. ಮತ್ತು ನಾಗರಿಕರಿಗೆ ಆಗಿರ್ಬೋದು ಮತ್ತು ಸರ್ಕಾರಕ್ಕೆ ಆಗಬಹುದು ಅದನ್ನು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥದ್ದು ಭಾಳ ಸಮಸ್ಯೆ ಆಗ್ತಾಯಿದೆ. ಆದ್ದರಿಂದ ಈ ದಿಶೆಯಲ್ಲಿ
ನಮ್ಮ ಮನೆಯಲ್ಲಿ ಅಂದರೆ ಅಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಆಗಿರ್ಬೋದು, ಅಡುಗೆ ಮಾಡಿ ಅದರಿಂದ ತ್ಯಾಜ್ಯ ವಸ್ತುಗಳ ಬರುವಂಥದ್ದು ಅಡುಗೆ ಪದಾರ್ಥ ಆಗಿರ್ಬೋದು, ತರಕಾರಿ ವೇಸ್ಟ್ ಆಗಿರ್ಬೋದು, ಆಮೇಲೆ ಇತರೆ ಯಾವುದೇ ಕೊಳೆಯುವಂಥ ಪದಾರ್ಥಗಳನ್ನು ನಾವು ಬಳಸ್ಕೊಂಡ್ಬಿಟ್ಟು ನಮ್ಮಲ್ಲೇ ನಾವೇನು ಮಾಡ್ಬೋದು ಅಂದರೆ 3 in 1 ಸೊಲ್ಯೂಷನ್ ಅಂದರೆ ವೇಸ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ನಾವು ಹೇಳ್ಬೋದು. ಅಥವಾ ನಾವು ಇದನ್ನು ಏನು ಮಾಡ್ತೀವಿ, ಜೈವಿಕ ಅನಿಲ ಅಂತ ಹೇಳಿ ಕರಿತೀವಿ. ಜೈವಿಕ ಅನಿಲ ಅಂದರೆ ಯಾವುದೇ ಒಂದು ತ್ಯಾಜ್ಯ ವಸ್ತುಗಳಾದಂತಹ ಅದು ತರಕಾರಿ ವೇಸ್ಟ್ ಆಗಿರ್ಬೋದು, ಅಡುಗೆ ವೇಸ್ಟ್ ಆಗಿರ್ಬೋದು, ಅಥವಾ ಇನ್ನಿತರೆ ಯಾವುದೇ ಕೊಳೆಯುವಂಥ ವಸ್ತುವನ್ನು ಗಾಳಿರಹಿತ ವಾತಾವರಣದಲ್ಲಿ ಕೊಳೆಯಲು ಬಿಟ್ಟಾಗ ಬರುವಂತಹ ಮಿಶ್ರಣವೇ ಅದನ್ನು ನಾವು ಜೈವಿಕ ಅನಿಲ ಅಂತ ಕರಿತೀವಿ. ಅದರಲ್ಲಿ 60% ಮೀಥೇನ್ ಇರುತ್ತೆ, ಆಮೇಲೆ 39% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಈ ಮೀಥೇನ್ ಮಾತ್ರ ನಮಗೆ ಅಡುಗೆ ಮಾಡಲಿಕ್ಕೆ ಬಳಸುವಂತಹ ಒಂದು ಅನಿಲ. ಸೊ ಇದನ್ನು ಜೈವಿಕನ ಬಳಸೋದ್ರಿಂದ ಏನಾಗತ್ತಂದರೆ ಇಲ್ಲಿ 3 ಸಮಸ್ಯೆಗಳನ್ನು ನಾವು ಪರಿಹಾರ ಕೊಂಡ್ಕೊಳ್ಬೋದು. ಒಂದನೇದ್ದು, ಮನೆಯಲ್ಲಿ ಉತ್ಪಾದನೆ ಆಗುವಂತಹ ಒಂದು ತ್ಯಾಜ್ಯ ವಸ್ತುವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಬೋದು. ಎರಡನೇದ್ದು, ಅದರಿಂದ ಬರುವಂತಹ ಅನಿಲವನ್ನು ನಾವು ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಮೂರನೇದ್ದು, ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ನಗರ ಪ್ರದೇಶದಲ್ಲಿ ತೋಟಗಾರಿಕೆ ಮತ್ತು ನರ್ಸರಿ ಆಗಿರ್ಬೋದು, ಹೂಗಳ ಇದನ್ನಾಗಿರ್ಬೋದು, ಟೆರೆಸ್ನಲ್ಲಾಗಿರ್ಬೋದು, ಅಥವಾ ತಮ್ಮ ಗಾರ್ಡನ್ನಲ್ಲಿ ಬೆಳೆಸುವಂಥ ಒಂದು ಹವ್ಯಾಸ ಜಾಸ್ತಿ ಆಗ್ತಾ ಇದೆ, ತಾರಸಿ ಕೃಷಿ ಅಂಥೇಳಿ. ಮತ್ತು ಅದರಲ್ಲಿ ಕೆಲವು ಹಣ್ಣು ತರಕಾರಿಗಳನ್ನು ಸಹಿತ ಬೆಳೀತಾ ಇದ್ದಾರೆ. ಅದರಿಂದ ಈ ಜೈವಿಕನಿಂದ ಬರುವಂಥ ಕೊಳೆತ ಬಗ್ಗಡ ಇದೆಯಲ್ಲ, ಎಲ್ಲ ಗೊಬ್ಬರಕ್ಕಿಂತ ಅದು ಉತ್ಕೃಷ್ಟವಾದಂಥ ಸಾವಯವ ಗೊಬ್ಬರ. ಇದನ್ನು ಹಾಕೋದ್ರಿಂದ ನಮ್ಮ ಬೆಳೆ ಅಭಿವೃದ್ಧಿ ಆಗತ್ತೆ, ಆಮೇಲೆ ಯಾವುದೇ ರೀತಿಯ ಕೀಟಗಳ ಸಮಸ್ಯೆ ಇರಲ್ಲ. ಈ ದಿಶೆಯಲ್ಲಿ ನಾವು ಇದನ್ನು 3 ಏನಂತಾರೆ ಉಪಯೋಗಗಳನ್ನು ಪಡಿಬೋದು. ಒಂದು ಆಗಲೇ ಹೇಳ್ದಂಗೆ, ಒಂದು ತ್ಯಾಜ್ಯ ನಿರ್ವಹಣೆ, ಎರಡನೇದ್ದು ಅನಿಲ, ಮೂರನೇದ್ದು ನಮಗೆ ಉತ್ಕೃಷ್ಟವಾದಂತಹ ಗೊಬ್ಬರವನ್ನು ನಾವು ಪಡ್ಕೋಬೋದು. ಆಮೇಲೆ ಅಲ್ಲಿದಕ್ಕಿಂತ ಮುಖ್ಯವಾಗಿ ಈ ಜೈವಿಕ ಅನಿಲವನ್ನು ಸ್ಥಾಪನೆ ಮಾಡೋದ್ರಿಂದ ಏನಾಗತ್ತಂದರೆ, ಈಗ ನಾವು ಕ್ಲೈಮೇಟ್ ಚೇಂಜ್ ಅಂತ ಕೇಳ್ತಿದ್ದೀವಿ. ಅದು ಕ್ಲೈಮೇಟ್ ಚೇಂಜ್ ಅಂದರೆ ಏನಪ್ಪ ಅಂದರೆ ಮೀಥೇನು ಮತ್ತು ಕಾರ್ಬನ್ ಡೈಆಕ್ಸೈಡು ಇವು ಮಾತ್ರ ಏನು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗುವಂತಹ ಒಂದು ಅನಿಲ. ಅದನ್ನು ನಾವು ಬಯೋಗ್ಯಾಸನ್ನು ಹಾಕ್ಕೊಂಡು ಕೊಡ್ತಾರೆ. ವೈಜ್ಞಾನಿಕವಾಗಿ ಕೊಳೆತಿರೋದ್ರಿಂದ ಇದು ನಾವು ಮೀಥೇನನ್ನು ಅಡುಗೆ ಬಳಸ್ಕೊಂಡ್ರೆ ನಾವು ವಾತಾವರಣಕ್ಕೆ ಹೋಗಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಈ ದಿಶೆಯಲ್ಲಿ ಏನಪ್ಪ ಅಂದರೆ, ಎಲ್ಲರೂ ನಮ್ಮಲ್ಲಿ ಉತ್ಪಾದನೆ ಆಗುವಂಥ ತ್ಯಾಜ್ಯವನ್ನು ಬಳಸಿಕೊಂಡಿದ್ದೇ ಆದರೆ ನಗರ ಪ್ರದೇಶಕ್ಕೆ ಇದರದ ಒಂದು ಒತ್ತಡ ಏನಿದೆಯಲ್ಲ, ತ್ಯಾಜ್ಯ ವಿಲೇವಾರಿ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೋದು. ನನ್ನ ಹೆಸರು ಡಾಕ್ಟರ್ ವಿ ಕುಮಾರಗೌಡ ಅಂಥೇಳಿ, ಯೋಜನಾ ಸಂಯೋಜಕರು, ಪ್ರಾದೇಶಿಕ ಜೈವಿಕ ಅನಿಲ ಅಭಿವೃದ್ಧಿ ಮತ್ತು ತರಬೇತಿ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು. ನನ್ನ ದೂರವಾಣಿ ಸಂಖ್ಯೆ 9910696131 9901069131.